ಹಲೋ ಎವ್ರಿವನ್, ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ದಿನ ಇವತ್ತು ಎಲ್ಲರೂ ಬೇವು ಬೆಲ್ಲ ತಿಂದು ಲೈಫ್ ಒಳಗೆ ಬರೋ ಎಲ್ಲ ಸುಖ ದುಃಖ ಎರಡೂ ಈಕ್ವಲ್ ಆಗಿ ಸ್ವೀಕಾರ ಮಾಡೋಣಂತ. ಸುಖ ಬಂದಾಗ ಪೂರ್ತಿ ಅಟ್ಟಕ್ಕೇರೋದು ಬೇಡ, ದುಃಖ ಬಂದಾಗ ಪೂರ್ತಿ ಕುಗ್ಗಿ ಹೋಗಿ ಕಳ್ಕೊಳ್ಳೋದು ಬೇಡ. ಹಾಗಾಗಿ ಜೀವನದಾಗ ಏನೇ ಬರಲಿ ಸಮವಾಗಿ ಸ್ವೀಕಾರ ಮಾಡಮಂತ. ಯಾಕಂದ್ರೆ ನಮ್ಮ ಲೈಫ್ನಾಗ ಯಾವಾಗಲೂ ಸಂತೋಷನೇ ಇತ್ತು ಅಂದ್ರೆ, ಯಾವುದೂ ಸಮಸ್ಯೆ ಇಲ್ದಂಗೆ ಸಂತೋಷ ಇತ್ತು ಅಂದ್ರೆ ಸಂತೋಷ ಖುಷಿದ ಮಹತ್ವನೇ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಜೀವನದಾಗ ಆಗ ಕಷ್ಟಗಳು ಬರ್ತಿರಬೇಕು, ಆಗಲೇ ನಾವು ಸ್ಟ್ರಾಂಗ್ ಆಗೋದು ಮತ್ತು ದೇವ್ರಿಗೆ ನೆನೆಸ್ತೀವಿ. ಕಟ್ಟ ಬಂದಾಗಲೇ ವೆಂಕಟರಮಣ ಅಂತೀವಲ್ಲ, ಹಂಗೆ ನಾನಂತೂ ದೇವ್ರಿಗೆ ಯಾವಾಗಲೂ ಕೇಳ್ಕೊಳ್ಳೋದು ಒಂದೇ, ಕಷ್ಟಗಳು ಕೊಡಪ್ಪ ದೇವರೇ, ಬ್ಯಾಡ ಅನ್ನಲ್ಲ. ಎಷ್ಟು ಬೇಕಷ್ಟು ಕಷ್ಟಗಳು ಕೊಡು, ಎಷ್ಟು ಬೇಕಷ್ಟು ಪರೀಕ್ಷೆಗಳು ತಗೋ, ಅದನ್ನು ಬ್ಯಾಡ ಅನ್ನಲ್ಲ. ಅದ್ರ ಕೇಳ್ಕೊಳ್ಳೋದು ಒಂದೇ, ಎಲ್ಲ ಕಷ್ಟಗಳು ಎದುರಿಸಿ ನಿಲ್ಲಂಗೆ ನಂಗೆ ಸ್ಟ್ರಾಂಗ್ ಮಾಡು, ಏನೇ ಸಮಸ್ಯೆಗಳು ಬಂದ್ರೂ ಅದ್ರ ಎದುರಿಸ್ಲಿಕ್ಕೆ ಶಕ್ತಿ ಕೊಡುವಂಥ ಅದು ಒಂದೇ ಕೇಳ್ಕೊಳ್ತೀನಿ ನಾನು ದೇವರಿಗೆ. ಯುಗಾದಿ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಇವತ್ತು ಮುಂಜಾನೆ ಎದ್ದು ಎಲ್ಲ ಮುಂಜಾನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹುಡುಗರಿಗೆ ಎಣ್ಣೆ ಸ್ನಾನ ಮಾಡಿಸ್ದೆ. ಅಂದ್ರೆ ಸ್ನಾನದ ನೀರೊಳಗೆ ಬೇವಿನ ಎಲೆ ಅದು ಹಾಕಿ ಇವತ್ತು ಸ್ನಾನ ಮಾಡಬೇಕು. ಸ್ನಾನ ಮಾಡಿಸಿ ನಮ್ಮ ವಿಹಾನ್ ಯಾವಾಗಲೂ ಕೇಳ್ತಿರ್ತಾನೆ, ಅಮ್ಮ ಬೇವಿನ ಎಲೆ ಹಾಕಿ ಸ್ನಾನ ಮಾಡ್ತೀವಲ್ಲ, ಅದು ಹಬ್ಬ ಯಾವಾಗ ಬರ್ತದ ಅಂತ ಕೇಳ್ತಿದ್ದ. ಇವತ್ತು ಅದಕ್ಕೆ ಹೇಳಿದವನಿಗೆ, ಇದು ಯುಗಾದಿ ಹಬ್ಬ ನೋಡಪ್ಪ, ಬೇವಿನ ಎಲೆ ಹಾಕಿ ಸ್ನಾನ ಮಾಡೋ ಹಬ್ಬ ಬಂದದ್ದು ನೋಡಿ ನೀ ಕೇಳೋದು ಅಂತ ಹೇಳ್ದೆ. ಹುಡುಗರಿಗೆಲ್ಲ ಎಣ್ಣೆ ಸ್ನಾನ ಮಾಡಿಸಿ ಮುಂಜಾನೆ ಪೂಜಾ ಮುಗಿಸಿ ಆರತಿ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಹಬ್ಬ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗ್ಲಿತ್ತೀವಿ, ಏನೇನು ಮಾಡ್ದೇವೆ, ಎಲ್ಲೆಲ್ಲಿ ಹೋಗ್ತೀವಿ, ಮತ್ತು ಇವತ್ತು ಏನೇನು ಮಾಡೋರಿದ್ದೀವಿ ಅನ್ನೋದು ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟಾಗಿ ನೋಡಿರಿ, ಗೊತ್ತಾಗ್ತದೆ. ಇವತ್ತು ಯುಗಾದಿ ಹಬ್ಬ ಇದ್ದಿದ್ದರಿಂದ ನಾವು ಇವಾಗ ಎಲ್ಲಿ ಹೋಗ್ಲಿತ್ತೀವಪ್ಪ ಅಂತಂದ್ರೆ, ಮುಳಬಾಗಿಲು ಅಂದ್ರೆ ಕೋಲಾರ ಜಿಲ್ಲೆ ಒಳಗೆ ಬರ್ತದೆ. ಅಲ್ಲಿ ಶ್ರೀಪಾದರಾಜರ್ದು ಮೂಲ ಬೃಂದಾವನ ಅದ. ಇವಾಗ ನಾವು ಮುಳಬಾಗಿಲು ಕಡೆ ಹೋಗ್ಲಿತ್ತೀವಿ. ಇಂಥ ಹೊಸ ವರ್ಷ ಆರಂಭ ಆಗ್ತದೆ. ಹಾಗಾಗಿ ಹೊಸ ವರ್ಷದ ಆರಂಭ ನಾವು ಗುರುಗಳದ್ದು ದರ್ಶನ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೀವಿ. ಹಾಗಾಗಿ ಮುಳಬಾಗಿಲಿಗೆ ಹೋಗಿ ದೇವ್ರ ದರ್ಶನ ತೊಗೋಬೇಕಂತ ಹೋಗ್ಲಿತ್ತೀವಿ. ಮುಂಜಾನೆ ಜಲ್ದಿನೇ ಮನೆ ಬಿಟ್ವಿ, ಅಂದ್ರೂ ಸ್ವಲ್ಪ ಲೇಟೇ ಆಗಿಬಿಡ್ತು. ಅಂದ್ಕೊಂಡಿದ್ದೆವು ಜಲ್ದಿನೇ ಬಿಡ್ಬೇಕು ಮನೆ ಅಂತ ಅಂದು, ಅದನ್ನು ಸ್ವಲ್ಪ ಎಲ್ಲ ಹುಡುಗರಿಗೆ ಅದು ಎಲ್ಲ ತೊಗೊಂಡು ಮನೆ ಬಿಡಲಿಕ್ಕೆ ಸ್ವಲ್ಪ ಲೇಟೇ ಆಗೋಯ್ತು. ಆದ್ರೂ ಬಂದಮೇಲೂ ಸ್ವಲ್ಪ ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡ್ವಿ. ಈಗ ಬೆಂಗಳೂರು ದಾಟ್ಬಿಟ್ಟಿವಿ, ಹಾಗಾಗಿ ಟ್ರಾಫಿಕ್ ಇಲ್ಲ. ಸೊ ಹಾಗಾಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಲಿದ್ದೀನಿ. ಬರ್ರಿ ಹೋಗಮ್ಮ ನಮ್ಮ ಜೊತೆ, ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ಶ್ರೀಪಾದರಾಜರದು. ಮುಳಬಾಗಿಲ ಬೆಂಗಳೂರ್ಲಿಂತ ಒಂದು 2 hours ಜರ್ನಿ ಅದ ಅಷ್ಟೇ, ಭಾಳ ಸನಿ ಆಗ್ತದೆ, ಹೋಗ್ಬೋದು. ನಾವು ಮೇಲೆ ಹೋಗ್ತಿದ್ದೆವು ಮೊದಲೆಲ್ಲ. ಆವಾಗ ವೇದಿಕಾ ಹುಟ್ಟಕ್ಕಿಂತ ಮೊದಲು ಭಾಳ ಸರಿ ಹೋಗ್ತಿರ್ತಿದ್ದೆವು, ಹಾಗೆ ಹಬ್ಬ ಅದಿದ್ದಾಗ ವೀಕೆಂಡ್ಗಳೊಳಗೆ. ಚಲೋ ಅದು ಮುಳಬಾಗಿಲು ಅಂದ್ರೆ ಸುತ್ತಮುತ್ತನೂ ಭಾಳಷ್ಟು ನೋಡೋಂಥ ಪ್ಲೇಸಸ್ಗಳವ. ಯಾವ್ಯಾವ ಅಲ್ರಿ? ಮಾಲೂರು ಸನಿ ಅಂತಲ್ಲ, ಮಾಲೂರು ಬಲ್ಲಿ ಮಾರ್ತಾಂಡೇಶ್ವರ ಟೆಂಪಲ್ ಅದ, ಮಾಲೂರು ಮಾರಿಕಾಂಬ ಟೆಂಪಲ್ ಅದ. ಆಮೇಲೆ ಅಲ್ಲಿ ಗರುಡ ಟೆಂಪಲ್ ಅಂತ ಬರ್ತದೆ, ಗರುಡ ಗುಡಿ ಅದ. ಹೌದು, ಭಾಳ ಫೇಮಸ್ ಅದ ನೋಡ್ರಿ, ಭಾಳ ಹಳಿದು ಇರೋದೇ ಅದು ಒಂದೇ ಗುಡಿ, ಎಲ್ಲ ಕಡೆ ಇಲ್ಲಲ್ಲ ಗರುಡ ದೇವಸ್ಥಾನ. ಅದಕ್ಕೊಂದು ಇತಿಹಾಸ ಅದ. ಗರುಡದು ಅಲ್ಲಿ ಕಾರಣ ಏನು ಅಂತಂದ್ರೆ, ಅದು ಜಟಾಯು ಪಕ್ಷಿ ಇದು ಕಟ್ ಮಾಡ್ತಾರಲ್ಲ, ರೆಕ್ಕೆ ಕಟ್ ಮಾಡ್ತಾರಲ್ಲ, ಅದು ರಾವಣ ಸೀತಾಗ್ ಒಯ್ಬೇಕಾದ್ರ ರಾಮಾಯಣದ ಒಂದು ಕಥೆ ಅದ, ಅದ್ರೊಳಗಿಂದ ಹಿಸ್ಟಾರಿಕಲ್ ಪ್ಲೇಸ್ ಅದು. ರಾಮಾಯಣ ಒಳಗೆ ಸೀತಾಗ ಒಯ್ದಿರ್ತಾನಲ್ಲ ರಾವಣ, ಅವಂದು ಇದ್ರೊಳಗೆ ಒಯ್ಬೇಕಾದ್ರೆ ಜಟಾಯು ತಡೀತದ. ರಾಮ ಲಕ್ಷ್ಮಣ ಜಿಂಕೆಗೆ ಹಿಡಿಲಿಕ್ಕೆ ಹೋಗಿರ್ತಾರ, ಅವ್ರಿಗೆ ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ರಾವಣ ಇದು ಸನ್ಯಾಸಿ ರೂಪ ಹಾಕ್ಕೊಂಡು ಭಿಕ್ಷಕ್ಕೆ ಬಂದಿರ್ತಾನಲ್ಲ. ಸೀತಾದೇವಿ ಕಾಡೊಳಗೆ ವನವಾಸಕ್ಕೆ ಹೋದಾಗಿನ ಕತೆ ಇದು. ಅವಾಗ ಹೋದಾಗ ಏನಾಗಿರ್ತಂದ್ರೆ, ರಾವಣ ಏನು ಮಾಡ್ತಾನೆ, ಭಿಕ್ಷಕ್ಕೆ ಬಂದುಬಿಡ್ತಾನೆ ಸನ್ಯಾಸಿ ರೂಪ ಹಾಕ್ಕೊಂಡು. ಹೇಳಿ ಹೋಗಿರ್ತಾನೆ ಲಕ್ಷ್ಮಣ ರೇಖೆ ಹಾಕಿ, ಅದಕ್ಕೆ ಲಕ್ಷ್ಮಣ ರೇಖೆ ದಾಟಬಾರ್ದು ಅಂತೇಳಿ ಅಂತಿರ್ತಾರಲ್ಲ, ಲಕ್ಷ್ಮಣ ರೇಖೆ ಹಾಕಿ ಹೋಗಿರ್ತಾನೆ ಸೀತಾದೇವಿಗೆ, ದಾಟಬೇಡ ಅಂತ ಅಂದು. ಆ ಟೈಮಿಗೆ ನಿಮಗರೆ ಎಲ್ಲರಿಗೆ ಗೊತ್ತೇ ಇರ್ತದೆ ಅದು ಕತೆ, ನಾ ಏನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಇದು ಹೇಳ್ತೀನಿ, ನಾ ಗರುಡ ದೇವಸ್ಥಾನದಷ್ಟೇ ಹೇಳ್ತೀನಿ. ಹಂಗೆ ಹೋಗ್ಬೇಕಾದ್ರೆ, ಸೀತಾಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಪಕ್ಷಿ ಭಾಳ ಅಂದ್ರೆ ಭಾಳ ತಡೀತದ, ಕರ್ಕೊಂಡು ಹೋಗ್ಬಾರ್ದು, ರಾವಣ ಒಯ್ಲಿತಾನ ಸೀತಾದೇವಿಗೆ ಅಂತ ಅಂದಂದು. ತಡೆದ್ರೆ ಏನು ಮಾಡಿಬಿಡ್ತಾನೆ ರಾವಣ, ಪಾಪ ಅದ್ರದ್ದು ರೆಕ್ಕೆ ಕಟ್ ಮಾಡಿಬಿಡ್ತಾನೆ ಜಟಾಯು ಪಕ್ಷಿದು. ಅವಾಗ ಅದು ರೆಕ್ಕೆ ಅಲ್ಲಿ ಬಿದ್ದದ. ಅದು ರೆಕ್ಕೆ ಏನಾಗಿರ್ತದ, ಕಟ್ಟಾಗಿ ಬಿದ್ದಿದ್ದು ಆ ಪ್ಲೇಸೇ ಗರುಡ ದೇವಸ್ಥಾನ ಅದ. ಭಾಳ ಚಂದ ಅದ, ಎಲ್ಲಿ ಇಲ್ಲ ಗರುಡ ದೇವಸ್ಥಾನಗಳು ಇದ್ರೊಳಗೆ ಕರ್ನಾಟಕದಾಗಲ್ಲ.
ಇಲ್ಲ ಇಂಡಿಯಾ ಒಳಗೂ ಇಲ್ಲ ಇಲ್ಲ ಅಷ್ಟು ಇಂಡಿಯಾ ಒಳಗಿಂದ ಗೊತ್ತಿಲ್ಲ ನಮ್ಗೆ. ಆದ್ರೆ ಕರ್ನಾಟಕದೊಳಗಂತೂ ಎಲ್ಲೂ ಇಲ್ಲ. ಇಲ್ಲಿ ಅದು ಗರುಡ ದೇವಸ್ಥಾನ ಭಾಳ ಚಲೋ ಅದ. ನಾವು ಹೋಗಿದ್ದೇವೆ ಅವಾಗ, ಈಗಾಗಲ್ಲ. ಯಾಕಂದ್ರೆ ವೇದಿಕಾನು ಭಾಳ ಸಣ್ಣ ಕಡೆ ಬಿಸಿಲು ಭಾಳ ಅದಲ್ಲ. ಹೊಸ ವರ್ಷದ ದೇವ್ರ ದರ್ಶನ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡು ನಾವು ಮುಳಬಾಗಿಲು ಅಷ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೊಂಟೀವಿ. ಬಟ್ ನೀವು ಯಾರೇ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರಂದ್ರೆ ಚಲೋ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ರಿ. ಸುತ್ತಮುತ್ತ ಭಾಳ ಅಂದ್ರೆ ಭಾಳ ಪ್ಲೇಸ್ ಅವ. ಮುಂಜಾನೆ ಸ್ವಲ್ಪ ಜಲ್ದಿ ಬಿಡ್ರಿ, 6 ಗಂಟೆ 7 ಗಂಟೆಗೆ ಆಗಿಬಿಡ್ಬೇಕಲ್ಲ. ಹೋದ್ರಂದ್ರೆ ಫಸ್ಟ್ ಮಾಲೂರಿಗೆ ಹೋಗ್ರಿ. ಈಶ್ವರ ಗುಡಿ ಭಾಳ ಅಂದ್ರೆ ಭಾಳ ಚಲೋ ಅದ. ಮಾರ್ಕಂಡೇಶ್ವರ ದೇವಸ್ಥಾನ ಬೆಟ್ಟ ಅದ. ಭಾಳ ಅಂದ್ರೆ ಭಾಳ ಚಲೋ ಅದ. ನಾವು ಹೋಗಿದ್ದೆವು, ಭಾಳ ಸರಿ ಹೋಗಿವು ನಾವು ಮುಳ್ಬಾಗಿಲಿಗೆ ಹೋಗ್ಬೇಕಾದ್ರೆ. ಯಾಕಂದ್ರೆ ಅದು ಎಷ್ಟಕ್ಕೂ ಮುಚ್ಚಿಬಿಡ್ತದಲ್ರಿ ಜಲ್ದಿ ಗುಡಿ. ಇಲ್ಲ, ಮುಂಜಾನೆ 10:30 11ಕ್ಕೆ ಮುಚ್ಚಿಬಿಡ್ತದ. 10:30 11 ತನಕ ಮುಚ್ಚಿಬಿಡ್ತದ. ಹಬ್ಬ ಇತ್ತಂದ್ರೆ 11 ತನಕ ಇರ್ಬೋದು ಮೋಸ್ಟ್ಲಿ. ನಾವು ಲಾಸ್ಟ್ ಟೈಮ್ ಸ್ವಲ್ಪ ಲೇಟಾಗಿ ಹೋದೆವು, ಮುಚ್ಚಿಬಿಟ್ಟಿತ್ತು. ಹಾಗಾಗಿ ನಾವು ಡೈರೆಕ್ಟ್ ಮುಳ್ಬಾಗಿಲಿಗೆ ಹೋದೆವು. ಈಶ್ವರ ಗುಡಿಗೆ ನೀವು ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಏನಾರ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರಂದ್ರೆ ಸ್ವಲ್ಪ ಮನೆ ಜಲ್ದಿ ಬಿಡ್ರಿ. ಮುಂಜಾನೆ ಹೋಗ್ರಿ, ಈಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೋರಿ. ಭಾಳ ಚಂದದ. ಅದು ಮುಗಿಸ್ಕೊಂಡು ನೀವು ಮುಳ್ಬಾಗಿಲು, ಯಾಕಂದ್ರೆ ಯತಿಗಳದ್ದು ಎಲ್ಲ ಆರತಿ ನೈವೇದ್ಯ ಅದು ಎಲ್ಲ ಆಗೋದು 12 ನಂತರ ಆಗ್ತದೆ. ಸೊ 11-11:30 ತನಕ ಹೋಗ್ರಿ. ಪೂಜಾ ಅದು ಎಲ್ಲ ಅಲ್ಲೂ ದರ್ಶನ ಚಂದ ಆಗ್ತದೆ. ಎಲ್ಲ ಯತಿಗಳ ಆರತಿ ಎಲ್ಲ 12 ಆದಮೇಲೆ ಆಗಿರ್ತದಲ್ಲ, ಹಾಗಾಗಿ ಅಲ್ಲಿ ನಡೀತದೆ. ಇಲ್ಲಿ ಮಾರ್ಕಂಡೇಶ್ವರಕ್ಕೆ ಅದು ಸ್ವಲ್ಪ ಜಲ್ದಿ ಹೋಗ್ರಿ. ಅದು ದರ್ಶನ ಮುಗಿಸ್ಕೊಂಡು ನೀವು ಅಲ್ಲಿ ಪ್ರಸಾದ ಅದು ಎಲ್ಲ ಮುಗಿಸ್ಕೊಂಡು ಮತ್ತು ಸುತ್ತಮುತ್ತ ಮತ್ತು ಗಣಪತಿ ಗುಡಿನೂ ಅದಲ್ಲ ಅಲ್ಲಿ ಸಮೀಪ. ಯಾವುದದು ಅದ್ರ ವ್ಯೂ ಹಿಂಗಿರ್ತದೆ. ಫುಲ್ ನೇಚರ್, ಗ್ರೀನರಿ. ಕಣ್ಣು ಗುಡ್ಡ ಅದಂತ್ರಿ. ಮೇನ್ ರೋಡಿಗೆ ಅದ. ಅಲ್ಲಿ ಹಿಂಗೆ ಇದು ಬೋರ್ಡ್ ಅದ. ಇಲ್ಲಿಂದ ಹಿಂಗೆ ಒಳಗೆ ಹೋಗ್ಬೇಕು. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಅದ, ಕಾರದು ಪಾರ್ಕ್ ಮಾಡಲಿಕ್ಕೆ. ಮಠ ನೋಡಿ, ಕರ್ಣಿ ಅದ. ನರಸಿಂಹ ತೀರ್ಥ ಅಂತ. ನರಸಿಂಹ ತೀರ್ಥ, ಇದು ನರಸಿಂಹ ತೀರ್ಥ ನೋಡ್ರಿ. ಇಲ್ಲಿ ಒಳ ಫಿಶ್ ಇರ್ತಾವ. ಫಿಶ್ ಪಪ್ಪು ಹಾಕ್ತಾನ. ಈ ಸರಿ ಪಪ್ಪು ತರದ್ ನೆನ್ಪಾಯ್ತು ನಮಗೆ. ಹೆಂಗೆ ಮಾಡ್ತೀವಿ ಹಾನ? ಈಗ ಒಳಗೆ ಮಠದ ಒಳಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಮಾಡಬೇಕು ಅಂತ ರೀತಿಯಾಗಿ ವಿಧಿ. ಮಂಗಲ ಸ್ನಾನ ಮಾಡಬೇಕು. ಮಾಡಿಕೊಂಡು ಅನಂತರದಲ್ಲಿ ಬ್ರಾಹ್ಮಣರನ್ನ, ದೇವತೆಗಳನ್ನ ಅವರೆಲ್ಲರೂ ಕೂಡ ಅರ್ಚನೆ ಮಾಡಿ ಪುರಸ್ಕಾರ ಮಾಡಿ ಬ್ರಾಹ್ಮಣರ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ನಿಂಬಪತ್ರವನ್ನು ತಿಂದು ವರ್ಷದ ಫಲವನ್ನು ಕೇಳಬೇಕು ಅಂತ ಹೇಳಿದ್ದಾರೆ. ವತ್ಸರಾದು ವಸಂತಾದು ಹರಿರಾಜೆ ದೈವಜ ಎಲ್ಲತನ ಮಕ್ಕಳು ಕಾಣುವ ರಕಮ ಜೊತೆ ವತ್ಸರಾದು ವರ್ಷದ ಹಾದಿಯಲ್ಲಿ ವಸಂತ
ಇಷ್ಟೊತ್ತು ನನ್ನ ಬಲ್ಲೇ ಇದ್ದಿಲ್ಲ ನೀವು ಇದು ಈಗ ಪಪ್ಪನ ಕಡೆ ಇದ್ದಿ. ಇದೇನಂటే ಶ್ರೀಪಾದರಾಜರದು ಮೂಲ ಬೃಂದಾವನ. ಈಗ ಅಲ್ಲಿ ಸ್ವಾಮಿಗಳು ಆ ಕಡೆ ಗೋಪಾಲ ಕೃಷ್ಣನ ಪೂಜೆ ಮಾಡ್ಲೈತಿದ್ರಲ್ಲ, ಹಾಗಾಗಿ ಮಂದಿ ಎಲ್ಲ ಅಲ್ಲೇ ಇದ್ದರು, ಇಲ್ಲೆಲ್ಲ ಖಾಲಿ ಇತ್ತು. ಹಂಗೆ ಅಂದ್ಕೊಂಡು ಹೀಗೆ ಚಲೋ ದರ್ಶನ ಆಗ್ತದೆ, ಸ್ವಲ್ಪ ಹೊತ್ತು ಪೇ ಮಾಡ್ಲಿಕ್ಕೆ ಆಗ್ತದೆ ಅಂತ ಅಂದ್ಕೊಂಡು ನಾವು ದರ್ಶನ ತೊಗೊಳಕ್ಕೆ ಈ ಕಡೆ ಬಂದೀವಿ. ಆಮೇಲೆ ಸ್ವಾಮಿಗಳು ಪೂಜೆ ಮುಗೀತಂದ್ರೆ ಎಲ್ಲ ಮಂದಿ ಈ ಕಡೆ ಬಂದುಬಿಡ್ತಾರೆ. ಅವಾಗ ಭಾಳ ರಶ್ ಆಗಿಬಿಡ್ತದೆ. ಹಿಂಗೆ ಆರಾಮ್ ಕೂತು ದರ್ಶನ ಮಾಡ್ಲಿಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಹೌದೆಲ್ಲ ನಾವು ದರ್ಶನ ತೊಗೊಂಡ್ರಾಯ್ತು ಅಂತ ಬಂದೀವಿ. ಅಲ್ಲೂ ಸ್ವಲ್ಪ ಕೂತು ಪೂಜಾ ಅದೆಲ್ಲ ನೋಡಿದೆವು. ಹಾಗೆ ಈ ಕಡೆ ದರ್ಶನ ತೊಗೊಂಡು ಮತ್ತೆ ಆ ಕಡೆ ಹೋಗಿ ಕೂತ್ರಾಯ್ತು ಅಂತ ಅಂದು ಇಲ್ಲಿ ಬಂದು ಚಲೋ ಆರಾಮಾಗಿ ದೇವ್ರ ದರ್ಶನ ತೊಗೊಳ್ಳೈತೀವಿ. ಅದ ಮತ್ತು ಅನ್ನಪ್ರಾಶನ ಅದ, ಕೂಸಿಗೆ ಯಾಕೆ ಟ್ರೆಡಿಷ್ನಲ್ ವೇರ್ ಹಾಕಿಲ್ಲ, ಲಂಗ ಬ್ಲೌಸರೇ ಅಂಚಿರ ಫ್ರಾಕರೇ ಹಾಕ್ಬೋದು ಅಂತ ಅನ್ಕೋಬೋದು ನೀವು. ಯಾಕೆ ಹಾಕಿಲ್ಲ ಅಂದ್ರೆ ಬ್ಯಾಸ್ಗೆ ಭಾಳ ಬಿಸಿಲದ, ಶೆಕೆ ಆಗ್ತದೆ, ಕೂಸಿಗೆ ಸಿಡಿ ಸಿಡಿ ಆಗ್ತದೆ, ಸುಮ್ಮನೆ ಅದೆಲ್ಲ ಹಾಕಿದ್ರೆ ಟ್ರಾವೆಲ್ನು ಮಾಡೋದಿತ್ತಲ್ಲ, ಭಾಳ ಶೆಕೆ ಆಗ್ತದೆ ಅಂತ ಅಂದ್ಕೊಂಡು ಜಸ್ಟ್ ಒಂದು ಕಾಟನ್ ಫ್ರಾಕ್ ಹಾಕೀನಿ. ಅದರೊಳಗೆ ಯಾಕೆ ಆರಾಮಾಗಿದ್ಲು, ಹಂಗೆ ಅಂದ್ಕೊಂಡು ಇದೇ ಇರಲಿ ಅಂತ ನಾನು ಏನೂ ಚೇಂಜ್ ಮಾಡಿಲ್ಲ. ಸೊ ಕಾಟನ್ ಫ್ರಾಕ್ ಹಾಕ್ತೀನಿ ಅಷ್ಟೇ. ನೋಡಿರಿ ಹೆಂಗೆ ಕಾಣಿಸ್ಲೈತಾ ಅಂತ ಹೇಳ್ರಿ.
ಗೆಜ್ಜೆ ನೋಡ್ಕೊಳ್ಳಿ ನೋಡೋಕ್ಕೆ. दूर से चार्ज से दूर चार्ज ವಿದು 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 ಫ್ಲವರ್ ಎಲ್ಲವ ವಿದು ಫ್ಲವರ್ ಹಿಡೀರ್ಬೇಡ. ಬಾ ಎಷ್ಟು ತಂಪದ ನೋಡ್ರಿ. ಇಲ್ಲಿ ಲಕ್ಷ್ಮೀ ನರಸಿಂಹದೇವರಿದ್ದಾರೆ ಮತ್ತು ಈ ಕಡೆ ಹನುಮಾನ್ ದೇವರಿದ್ದಾರೆ ನೋಡ್ರಿ. ತನುವು ತನ್ನದುವಲ್ಲ ತನು ಸಂಬಂಧಿಗಳಾರೋ ತನುವಾರೋ ತಾನ್ಯಾರೋ ಅವರಿಗೆ ತನುವು ತನ್ನದುವಲ್ಲ ತನು ಸಂಬಂಧಿಗಳಾರೋ ತನುವಾರೋ ತಾನ್ಯಾರೋ ಅವರಿಗೆ ಘನಬೋಧನಾದ ವಿಷಯಗಳ ಅನುಭವ ಘನಬೋಧನಾದ ವಿಷಯಗಳ ಅನುಭವ ಸಿದಣ ಜನುಮರಂತಲ್ಲವರಂಗಾಯಗೆ ಮಮತೆ ಕೊಟ್ಟು ಲಣಿಸುವೆನಂಗ ಇಂದ್ರಿಯಂಗಳ ವಿಷಯ
सत्यम तत्सत दुरंगे भर्गो देवस्य धियो यो न प्रचोदयात् बलगै में आपो ज्योति भारती मुख्य प्राण गोपाल कृष्ण प्रेरणया प्रीत्यर्थम अन्नप्राशन आख्यम नभो नभो भवति जायमानोन्ह अंकेतुरुषसा अमेत्यग्रम ಸ್ವಲ್ಪ ಮೇಡಮ್ ನೀವು ಒಂದ್ಸರಿ ಮೆತ್ತು ಮಾಡ್ತೀನಿ नभो नभो भवति जायमानोन्ह अंकेतुरुषसा अमेत्यग्रम भागं देवेभ्यो ददात्यायन् प्रचन्द्रमा अस्थिरते दीर्घमायुः अन्नं ब्रह्मेति व्यजानात् अन्नाद्येव खल्विमानि ನೀವು ಪಾಯಸ ತಿನ್ನಿಸಿ अन्नाद्येव खल्विमानि भूतानि जायन्ते कಳ್ಳೆ ಬೆಳಿರುತ್ತೆ ಹುಷಾರು ಬರೀ ಅನ್ನ ತಿನ್ನಿಸಿ अन्नेन जातानि जीवन्ति अन्नं प्रयन्त्यभिसंविशन्तीति तद्विज्ञाय पुनरेव वरुणं पितरमुपससार अभीः भगवो ब्रह्मेति तगुंहोवाच तपसा ब्रह्म विजिज्ञासस्व तपो ब्रह्मेति सतपो तप्यता सतपस्तप्त्वा ವೇದಿಕಾ ಅನ್ನಪ್ರಾಶನ
ಇವಾಗೆಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ಲಿದ್ದೀವಿ. ಲೇಟ್ ಆಯ್ತೇನೋ ಅಂತ ಅಂದ್ಕೊಂಡಿದ್ವಿ ಹೋಗೋತ್ತಿಗೆ, ಆದ್ರೆ ಲೇಟ್ ಆಗಿರಲಿಲ್ಲ. ಕರೆಕ್ಟ್ ಟೈಮಿಗೆ ಹೋಗಿದ್ದೇವೆ ಇಲ್ರಿ. ಕರೆಕ್ಟ್ ಪೂಜಾ ನಡೆದಿತ್ತು, ಸ್ವಾಮಿಗಳು ಪೂಜೆ ಮಾಡ್ಲಿತ್ತಿದ್ರು, ಅವಾಗೇ ಹೋಗಿದ್ದೆವು. ನಾವು ಹೋದ್ಮೇಲೆ ಪೂಜಾ ಮಾಡ್ಲಿದ್ರು, ಪೂಜಾ ಆಯಿತು. ಪೂಜಾ ಸ್ವಾಮಿಗಳ ಕೈಲಿಂದ ಪೂಜಾ ನೋಡಿದೆವೆಲ್ಲ, ಮಸ್ತ್ ಆಯಿತು ಪೂಜಾ. ಅದು ಆದಮೇಲೆ ಪಂಚಾಂಗ ಶ್ರವಣ ಆಯಿತು. ಪಂಚಾಂಗ ಶ್ರವಣ ಮಾಡಿಕೊಂಡು ಶ್ರೀಪಾದರಾಜರದು ನಾವು ಹೋದ್ಮೇಲೆ ಆರತಿ ಅದು ಎಲ್ಲ ಆಯಿತು. ಮಂಗಳಾರತಿ ನೈವೇದ್ಯ ಅದು ಎಲ್ಲ ಆಯಿತು. ಅಂದ್ರೆ ನಾವು ಹೋದ್ಮೇಲೆ ಒಂದೂವರೆ ತಾಸು ಆಯ್ತಲ್ಲ, ಅದು ಆದ್ಮೇಲೆ ಆಯಿತು. ಇವತ್ತು ಹಬ್ಬ ಅಂತ ಅಂದ್ರೆ ಭಾಳ ಲೇಟ್ ಆಗಿತ್ತು. ಚಲೋ ಆಯ್ತು, ನಾವು ಲೇಟಾಗಿ ಹೋಗಿದ್ದಕ್ಕೆ ಅಲ್ಲೂ ಲೇಟ್ ಆಯಿತು. ನಾವು ಹೋದ್ಮೇಲೆ ಅಂದ್ರೂ ಮತ್ತು 1 ತಾಸು 1.5 ತಾಸು ತನಕ ಸ್ವಾಮಿಗಳದ್ದು ಪೂಜೆ ಆಯಿತು. ಅದು ಆದಮೇಲೆ ಪಂಚಾಂಗ ಶ್ರವಣ ಆಯಿತು. ಅದು ಆದಮೇಲೆ ಮಂಗಳಾರತಿ ಅದು ಎಲ್ಲ ಆಯಿತು. ಎಷ್ಟು 2 ಗಂಟೆಗೆ ಹಂಗಾಗಿತ್ತಲ್ಲ ಮಂಗಳಾರತಿ. 2:30ಗೆ ಮಾಡಿದ್ರು. ಮಿಸ್ ಆಗ್ತೇನೋ ಅಂತ ಅಂದ್ಕೊಂಡಿದ್ದೆ ನಾ, ಲೇಟ್ ಆಗಿದ್ದ ಅಂತ ಅಂದು. ಆದರೆ ಯಾವುದು ಮಿಸ್ ಆಗಲಿಲ್ಲ, ಎಲ್ಲ ಚೆಂದ ಆಯಿತು. ದರ್ಶನದು ಎಲ್ಲ ಚೆಂದ ಆಯಿತು. ಮಸ್ತ್ ದರ್ಶನದು ಮುಗಿಸ್ಕೊಂಡು ಆಮೇಲೆ ಪ್ರಸಾದ ತೊಗೊಂಡ್ವಿ. ಹಂಗೆ ವಿಧಿಕಂದು ಅನ್ನಪ್ರಾಶನ ಮುಗಿಸ್ಕೊಂಡೆ. ಅದು ಸಿಕ್ತಕ್ಕಿಗೆ ದೇವ್ರ ಪ್ರಸಾದಲಿಂತೆ ಅನ್ನಪ್ರಾಶನ ಆಯಿತು. ಭಾಳ ಚಲೋ ಆಯ್ತು. ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ಲಿತ್ತೀವಿ. ಚಿಕ್ಕ ತಿರುಪತಿಗೆ ಹೋಗೋಣ ಅಲ್ಲಿ ಇರ್ತಾರೆ ನಮ್ಮ ಮನೆಯವರು. ಹಾಗೆ ಹಾದಿ ಒಳಗೆ ಹತ್ತದಲ್ಲ, ಹಾಗೆ ದಾರ್ಯಾಗ ಮತ್ತು ಚಿಕ್ಕ ತಿರುಪತಿ ಒಂದು ದರ್ಶನ ಮಾಡ್ಕೊಂಡು, ವೆಂಕಟರಮಣ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಆಯಿತು, ಆರತಿ ಅದೆಲ್ಲ ನೋಡಿದೆವು, ಚಂದ ಆಯಿತು. ಅನ್ನಪ್ರಾಶನ ಭಾಳ ಚಂದ ಆಯಿತು ವಿಧಿಕಂದು. ಅದು ಮಾತ್ರ ಭಾಳ ಚಲೋ ಅನ್ನಿಸ್ತು ನನಗೆ. ಯಾಕಂದ್ರೆ ಸ್ವಾಮಿಗಳ ಕೈಲಿಂದ ತೀರ್ಥ ಪ್ರಸಾದ ಸಿಗ್ಬೇಕಂದ್ರೆ ಭಾಳ ಪುಣ್ಯ ಬೇಕು. ಆಕೆಗೆಲ್ಲ ಅವ್ರ ಕೈಲಿಂದ ಸಿಕ್ತು, ಭಾಳ ಚಲೋ ಆಯ್ತು. ಆಮೇಲೆ ಆಶೀರ್ವಾದ ಸಿಕ್ತು. ಮುಗಿಸ್ಕೊಂಡು ಬಿಸಿಲಂತೂ ಹಿಂಗೆ ಬಡಿಲಿತ್ತು ಮುಖಕ್ಕೆ, ಎದ್ದರೇ ಹೊಡಿಲಿತ್ತು ಬಿಸಿಲು. ಈಗ ಚಿಕ್ಕ ತಿರುಪತಿಗೆ ಹೋಗ್ತೀವಿ. ಚಿಕ್ಕ ತಿರುಪತಿಗೆ ಹೋದ್ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸನ್ಸೆಟ್ ನೋಡ್ರಿ ಎಷ್ಟು ಚಲೋ ಕಾಣಿಸ್ಲಿತ್ತು. ರೋಡಂತೂ ಇಷ್ಟು ಕಚ್ಚಾಯಿತು. ಮುಳಬಾಗಿಲಿಂದ ಚಿಕ್ಕ ತಿರುಪತಿಗೆ ಹೋಗೋ ರೂಟ್ ನಾವು ಬರಬೇಕಾದ್ರೆ ಭಾಳ ಸ್ಪೀಡಾಗಿ ಹೋಗಿದ್ದೆವು. ರೋಡ್ ಚಲೋ ಇತ್ತದು, ಬೆಂಗಳೂರ್ಲಿಂದ ಮುಳಬಾಗಿಲು ಹೋಗೋದು. ಆದರೆ ಈ ಕಡೆ ಚಿಕ್ಕ ತಿರುಪತಿ ಕಡೆ ಹೋಗೋದು ರೂಟ್ ಅಂತೂ ಭಾಳ ಅಂದ್ರೆ ಭಾಳ ಕಚ್ಚಾಯಿತ್ತು. ಅಂದರೆ ಎಲ್ಲ ಕಂಕರ್ ಹಾಕಿದ್ರು, ಹಾಗಾಗಿ ಇಷ್ಟು ಸ್ಲೋ ಹೋಗೋದಾಯಿತು. 2 ಅವರ್ಸ್ ತೊಗೊಂಡ್ಬಿಡ್ತು. ನಾವು ಬೆಂಗಳೂರ್ಲಿಂದ ಮುಳಬಾಗಿಲು ಹೋಗೋದು 2 ಅವರ್ಸ್ ಒಂದನೇಗೆ ಹೋಗಿದ್ದೆವು. ಈ ಕಡೆ ಅಷ್ಟೇ ಟೈಮ್ ತೊಗೊಂಡ್ಬಿಡ್ತು. ಹಾಗಾಗಿ ಭಾಳ ಲೇಟ್ ಆಗಿಬಿಡ್ತು ನಮಗಿಲ್ಲೇ. అటు చెప్పు. ನನ್ನ ಮಗಳರೆ ಯಾರಿಗೆ ನೋಡ್ತಾರೆ ಅವರಿಗೆಲ್ಲ ಸ್ಮೈಲ್ ಕೊಡೋಕ್ಕೆ. ಹಾಗಾಗಿ ಮುಳಬಾಗಿಲೊಳಗೆ ಚಿಕ್ಕ ತಿರುಪತಿ ಒಳಗೆ ನೋಡಿದವರೆಲ್ಲ ಆಕೆಗೆ ಎತ್ಕೊಳ್ಳಿ ಇದ್ದಿದ್ರು.
ಈಗ ಮನೆ ಕಡೆ ಹೋಗ್ಲಿತ್ತೀವಿ ನೋಡ್ರಿ. ಚಿಕ್ಕ ತಿರುಪತಿ ಒಳಗೆ ರಶ್ ಭಾಳ ಇರ್ತದೆ ಅಂತ ಅಂದ್ಕೊಂಡಿದ್ದೆ. ಚಿಕ್ಕ ತಿರುಪತಿ ಒಳಗೆ ರಶ್ ಏನು ಇರಲಿಲ್ಲ, ಖಾಲಿನೇ ಇತ್ತು. ಹಬ್ಬ ಅದಲ್ಲ, ಇವತ್ತು ರಶ್ ಇರ್ತದೆ ಅಂದ್ಕೊಂಡ್ವಿ. ದರ್ಶನ ಆಗಲ್ಲೇನೋ, ಹೊರಗಿಂದ ನಮಸ್ಕಾರ ಮಾಡಿ ಹೋಗ್ಬೇಕಿತ್ತು ಅಂದ್ಕೊಂಡ್ವಿ. ಅಷ್ಟೇನು ರಶ್ ಇರಲಿಲ್ಲ, ಖಾಲಿನೇ ಇತ್ತು. ಜಲ್ದಿ ದರ್ಶನ ಆಯಿತು, ಒಂದು 10 ನಿಮಿಷನಾಗ ಪಾಳಿಗೆ ನಿಂತು ದರ್ಶನ ತೊಗೊಂಡು ಲೇಟ್ ಆಯ್ತು. ಈಗ ಮನೆ ಕಡೆ ಹೋಗ್ಲಿತ್ತೀವಿ. ಎಷ್ಟಾಯ್ತು ಟೈಮ್ 8 ಆಗ್ಲಿರ್ತದ. ಅಲ್ಲಿ ಸ್ವಲ್ಪ ಹೊತ್ತು ಕೂತೇವು ಚಿಕ್ಕ ತಿರುಪತಿ ಒಳಗೆ ದರ್ಶನ ತೊಗೊಂಡು ಸ್ವಲ್ಪ ಗುಡಿ ಒಳಗೆ ನಿಂತ್ಕೊಂಡು ಲೇಟ್ ಆಯಿತು. ಈಗ ಏನಿಲ್ಲ, ಡೈರೆಕ್ಟ್ ಮನೆಗೆ ಹೋದ್ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇವಾಗ ಮನೆಗೆ ರೀಚ್ ಆದ್ವಿ. ಇವಾಗ ಟೈಮ್ ಎಷ್ಟಾಗಿದ್ರೆ 9 ಆಗ್ಯದ ನೋಡ್ರಿ. 9ಕ್ಕೆ ರೀಚ್ ಆದೆವು ನೋಡ್ರಿ. ನಮ್ಮ ಜಾನಕಿ ಮೇಡಮ್ ಅವರು ಇಷ್ಟು ನೈಟ್ ಲೇಟ್ ಆಗ್ಯದ ಬ್ಯಾಡ್ರಿ ಅಂತೇಳಿ ಅಂದಂದ್ರೂ ಈಗ ಬಂದು ನಮಗೆ ಕಸ ಹೊಡೆದು ಮನೆ ಬರೆಸಿ ಕ್ಲೀನ್ ಮಾಡಿ ಕೊಡ್ಲಿರ್ತಾರ ಅವರು. ಬ್ಯಾಡ್ರಿ ಅಂತಂದ್ರೆ ಕೇಳಲಾಗ್ಯಾರ. ಬೇಡ ನೈಟ್ ಲೇಟ್ ಆಗ್ಯದ ಹೋಗ್ಬಿಡ್ರಿ ಅಂತೇಳಿ ಅವ್ರ ಹಸ್ಬೆಂಡ್ ವೆಯ್ಟ್ ಮಾಡ್ಲಿತ್ತಾರ, ಫೋನ್ ಮಾಡ್ಲಿತ್ತಾರ. ಹೋಗ್ರಿ ಅಂದ್ರೆ ಇಲ್ರಿ ಮೇಡಮ್ ಇಷ್ಟು ಕ್ಲೀನ್ ಮಾಡಿಕೊಟ್ಟು ಹೋಗ್ತೀನಿ ನಿಮಗೆ ಅಂತೇಳಂದು ಪಾಪ ಇಷ್ಟು ರಾತ್ರಿ ಈಗ 9:10 ಆಗ್ಲಿರ್ತದ. ಬಂದು ಕಸ ಹೊಡೆದು ಮನೆ ಒರೆಸಿ ಕ್ಲೀನ್ ಮಾಡಿ ಕೊಟ್ಟು ಹೋಗ್ಲಿರ್ತಾರೆ ನಮಗೆ. ಇದು ಸ್ವಾಮಿಗಳು ಕೊಟ್ಟಿದ್ದು ಪ್ರಸಾದ ನೋಡ್ರಿ. ಪ್ರಸಾದ ಮಂತ್ರಾಕ್ಷತೆ ಈಗ ಒಂದು ಡಬ್ಬಿ ಒಳಗೆ ಹಾಕಿಡ್ಲಿರ್ತೀನಿ. ಅಂದರೆ ನಾಡಿದ್ದು ಮುಂದಿನ ವಾರ ವಿಹಾನಂದ ಎಕ್ಸಾಮ್ ಅದ, ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾನೆ ಮಂತ್ರಾಕ್ಷತೆ. ಪ್ರಸಾದನೂ ತಿಂದು ಹೋಗ್ಲಿಕ್ಕೆ ಆಗ್ತದೆ ಅವನಿಗೆ. ಹಾಗಾಗಿ ಇದು ಸ್ಟೀಲಿನ ಡಬ್ಬಿ ಒಳಗೆ ಹಾಕಿಡ್ಲಿತೀನಿ, ದೇವ್ರ ಮನೆ ಒಳಗೆ ಇಟ್ಬಿಡ್ತೀನಿ. ಅಂದ್ರೆ ಅವನಿಗೆ ಮುಂಜಾನೆ ಸ್ನಾನ ಮಾಡಿ ಹಾಕ್ಕೊಳ್ಳಿಕ್ಕೆ ಆಗ್ತದೆ. ಮನೆಗೆ ಬರೋದು ಭಾಳ ಅಂದ್ರೆ ಭಾಳ ಲೇಟ್ ಆಗಿಬಿಡ್ತು. ಬಂದಮೇಲೆ ಮುಂಜಾನೆಷ್ಟು ಜಲ್ದಿ ಎದ್ದು ನಾ ಕಸ ಹೊಡೆದು ಬಿಟ್ಟಿದ್ದೆ. ನಶಿಕ್ನಾಗ ಪೂಜಾ ಅದು ಹೋಗೋದಿತ್ತು ಅಂದ್ಕೊಂಡು ನಶಿಕ್ನಾಗೆ ಪೂಜೆ ಮಾಡ್ತೀನಿ ಅಂದಿದ್ರು. ಹಾಗಾಗಿ ನಶಿಕ್ನಾಗೆ ಸ್ವಲ್ಪ ಬರೀ ಕಸ ಹೊಡೆದಿದ್ದ, ಮನೆ ಒರೆಸಿರಲಿಲ್ಲ. ಪೂಜೆ ಮಾಡ್ತಾರೆ ಹಾಗೆ ಹೆಂಗೆ ಕಸ ಇಡಬೇಕಂತ. ಅಂದ್ರೆ ಕೆಲಸದವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ ಮನೆಗೆ. ಅವ್ರು ಬರೋತನ ಪೂಜೆ ಮುಗಿಸೋದಿತ್ತು. ಹಂಗೆ ಅಂದ್ಕೊಂಡು ಬಂದಮೇಲೆ ಒರೆಸ್ಲಿಕ್ಕಂತೆ ಒಂದು ಕಸ ಅಷ್ಟೇ ಹೊಡೆದಿದ್ದೆ. ಆಮೇಲೆ ಅವ್ರು ಬಂದಮೇಲೆ ಮನೆ ಕ್ಲೀನ್ ಮಾಡಿದ್ಮೇಲೆ ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ದೆವು. ಸ್ವಲ್ಪ ಇವತ್ತು ಯಾಕೋ ಲೇಟ್ ಮಾಡಿದ್ರು, ಹಬ್ಬ ಇತ್ತಲ್ಲ ಎಲ್ಲರ ಮನೆಗೆ ಮೋಸ್ಟ್ಲಿ ಅದಕ್ಕೆ ಲೇಟ್ ಆಗಿತ್ತು ಅನ್ನಿಸ್ತದೆ. ಸೊ ಲೇಟ್ ಆಯಿತು, ಬರಲಿಲ್ಲ. ಇನ್ನು ಯಾಕೋ ಲೇಟ್ ಆಗ್ಯದ ಬರಲಾಗ್ಯಾರ ಅಂತ ಅಂದ್ಕೊಂಡು ನಾವು ಬಿಟ್ಬಿಟ್ವಿ. ನಮಗೆ ಲೇಟ್ ಆಗ್ತು ಅಂತ. ಮುಂಜಾನೆ ಯಾಕೆ ಲೇಟ್ ಆಯ್ತು ನಾವು ಮನೆ ಬಿಡ್ಲಿಕ್ಕಂದ್ರೆ ಅದೇ ಕಾರಣಕ್ಕೆ ಲೇಟ್ ಆಯಿತು. ಆ ಕೆಲಸದವ್ರು ಸ್ವಲ್ಪ ವೇಟ್ ಮಾಡ್ಲಿತ್ತಿದ್ದೆವು. ಅವ್ರು ಬಂದು ಕ್ಲೀನ್ ಮಾಡಿಕೊಟ್ಮೇಲೆ ವಿಧಿಕ ಎದ್ದಂಗೆ ಅನ್ನಿಸ್ತು, ಸ್ವಲ್ಪ ಆವಾಜ್ ಕೇಳ್ದಂಗೆ ಆಯಿತು. ಅದಕ್ಕೆ ಹೋಗಿ ನೋಡಿ ಬಂದರೆ ಎತ್ತಿಲ್ಲ, ಮಲ್ಕೊಂಡಾಳ. ಕನಸೊಳಗೆ ಇದು ಮಾಡ್ಲಿತ್ತಿದ್ಲು, ಹಾಗಾಗಿ ಸ್ಟಾಪ್ ಮಾಡಿದೆ. ಈಗ ಈ ಕಡೆ ವಿಹಾನನ ಬೆಡ್ರೂಮ್ನಾಗ ಬಂದು ಕೂತು ಮಾತಾಡ್ಲಿದ್ದೀನಿ. ಏನಾಗಿತ್ತಂದರೆ ಮುಂಜಾನೆ ಕೆಲಸದವ್ರು ಬರ್ತಾರಂತೆ ಒಂದು ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡು ಕೂತಿದ್ದೆವು. ಅವ್ರ ಮನೆ ಕ್ಲೀನ್ ಮಾಡಿ ಹೋದ್ಮೇಲೆ ಹೋದ್ರಾಯ್ತು ಅಂತ. ಬಟ್ ಯಾಕೋ ಭಾಳ ಲೇಟ್ ಆಗಿತ್ತು, ಇರಲಿ ಬಿಡು ಅಂತ ಅಂದು ನಾಳೆಗೆ ಒಮ್ಮೆ ಮಾಡ್ಲಾಕ ಅಂತಂದು ಬಾಂಡಿನೂ ಸ್ವಲ್ಪ ಬಿದ್ದಿತ್ತು. ಇವತ್ತು ಏನೂ ಮಾಡಿರಲಿಲ್ಲ ಅಲ್ಲ, ಮುಂಜಾನೆ ಬೇರೆ ಜಲ್ದಿ ಎದ್ದು ಕಸ ಹೊಡೆದು ಮನೆಗೆ ಇದು ಮನೆಯಾಗ ಪೂಜಾ ಅದೆಲ್ಲ ಮುಗಿಸ್ಕೊಂಡು ನಿಮ್ಮೊಂದು ರಂಗೋಲಿ ಹಾಕಿ ಅಷ್ಟೇ ಇತ್ತು ಪ್ಲ್ಯಾನ್. ಏನು ಯಾಕಂದ್ರೆ ದೇವ್ರ ದರ್ಶನಕ್ಕೆ ಹೋಗ್ಲಿತ್ತಿದೆ. ಅವನ ಎಲ್ಲರೇ ಹೋಗೋದಿತ್ತಂದ್ರೆ ಏನೂ ತಿನ್ನಲ್ಲ, ತೀರ್ಥ ತಗೊಳ್ಳೋದು. ಮತ್ತು ಮನೆಗೆ ಇಷ್ಟು ತೀರ್ಥ ತೊಗೊಂಡಿತ್ತು. ಅಲ್ಲಿ ಹೋದ್ಮೇಲೂ ಗುರುಗಳದ್ದು ದರ್ಶನದ್ದು ಆದಮೇಲೆ ಪ್ರಸಾದ ಅಲ್ಲೇ ತೊಗೋಬೇಕು ಡೈರೆಕ್ಟ್ ಅಂದ್ಕೊಂಡು ಮನೆಗೆ ನಾನು ಏನೂ ತಿನ್ನಲ್ಲ ಹಂಗೆ ಅಂದ್ಕೊಂಡು ಏನೂ ಮಾಡಿರಲಿಲ್ಲ. ವಿಹಾನಕ್ಕೆ ಸ್ವಲ್ಪ ಹಳ್ಳಿಟ್ಟು ಕಲಿಸ್ಕೊಟ್ಟಿದ್ದ, ಹಳ್ಳಿಟ್ಟು ತಿಂದಿದ್ದ, ಹಾಗೆ ಫ್ರೂಟ್ಸ್ನೂ ತಿಂದಿದ್ದ, ದೇವ್ರ ನೈವೇದ್ಯ ಅದು ಅಷ್ಟೇ ಆಗಿತ್ತು, ಏನೂ ಮಾಡಿರಲಿಲ್ಲ. ಹಾಗಾಗಿ ಬಾಂಡಿನೂ ಜಾಸ್ತಿ ಇರಲಿಲ್ಲ ಇವತ್ತು ಮನೆಗೆ. ಅಟ್ಲೀಸ್ಟ್ ಕಸ ಇನ್ನೊಂದು ಸರಿ ಎಲ್ಲ ಕ್ಲೀನಾಗಿ ಹೊಡೆದು ನಾನು ಮೇಲಿಂದ ಅಷ್ಟೇ ಕಸ ಹೊಡೆದಿದ್ದೆ, ಹೆಂಗೂ ಬರ್ತಾರಲ್ಲ ಅಂತ ಅಂದ್ಕೊಂಡು ಪೂಜಾ ಸಲುವಾಗಿ ಸ್ವಲ್ಪ ಮುಂದಿಂದಷ್ಟು ಕಸ ಹೊಡ್ಕೊಂಡಿದ್ದ, ಕ್ಲೀನಾಗಿನ ಹೊಡ್ಕೊಂಡಿರಲಿಲ್ಲ. ಅವ್ರು ಬಂದಮೇಲೆ ಸ್ವಲ್ಪ ಕ್ಲೀನಾಗೆಲ್ಲ ಕಸ ಹೊಡೆದು ಮನೆ ಅದು ಎಲ್ಲ ಒರೆಸಿದ್ಮೇಲೆ ಮನೆ ಬಿಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಭಾಳ ಲೇಟ್ ಆಯಿತು, ನಾವು ಮನೆ ಬಿಟ್ಟು ನಮಗೂ ಲೇಟೇ ಆಯಿತು. ಅದೇ ಅಂದ್ಕೊಳ್ಳಿತ್ತಿದ್ದ ಲೇಟಾಗಿ ಹೋಲಿತೀವಿ, ಏನಾಗ್ತದೋ ಆರತಿ ಅದು ಸಿಗ್ತದೋ ಇಲ್ಲೋ ಅಂತ ಅಂದ್ಕೊಂಡು. ಬಟ್ ಹಬ್ಬ ಇದ್ದಿದ್ದಕ್ಕೆ ಅಲ್ಲೂ ಲೇಟ್ ಆಗಿತ್ತು, ಅದೊಂದು ಭಾಳ ಚಲೋ ಆಯಿತು ನನಗೆ. ಅಲ್ಲಿ ನಾವು ಹೋದ್ಮೇಲೆ ಗೋಪಾಲಕೃಷ್ಣನ ಪೂಜೆ ಮಾಡ್ತಾರಲ್ಲ ಸ್ವಾಮಿಗಳು, ನಾವು ಹೋಗೋತನ ಅದೇ ಪೂಜೆ ನಡೆದಿತ್ತು. ಡೈರೆಕ್ಟ್ ಪೂಜಾಕ್ಕೆ ಹೋದೆವು, ಭಾಳ ಚಲೋ ಅನ್ನಿಸ್ತು. ಚಲೋ ಕಣ್ ತುಂಬ ಪೂಜೆ ನೋಡ್ಕೊಂಡೆವು. ಪೂಜೆ ಆದಮೇಲೆ ಪಂಚಾಂಗ ಶ್ರವಣ ಮಾಡಿದ್ರು, ಅದೆಷ್ಟೆಲ್ಲ ಕೇಳಿಕೊಂಡು ಆಮೇಲೆ ಇವ್ರು ಶ್ರೀಪಾದರಾಜರದ್ದು ಮಂಗಳಾರತಿ ನೈವೇದ್ಯ ಅದೆಲ್ಲ ಆಯಿತು, ನೋಡ್ಕೊಂಡೆವು. ಎಲ್ಲಿ ಹೋಗೋದಕ್ಕೆ ಪ್ರಸಾದ ತೊಗೊಳ್ಳೋದೇ ಆಗ್ತದೇನೋ ಅಂತ ಅಂದ್ಕೊಳ್ಳಿತ್ತಿದ್ದ, ಹಾಗೇನಾಗಲಿಲ್ಲ.
ಎಲ್ಲ ಪೂಜೆ ಆರತಿ ಎಲ್ಲ ಚಲೋ ಸಿಕ್ತು. ಎಲ್ಲ ಮುಗಿಸ್ಕೊಂಡು ನಾವು ಹೋದ್ಮೇಲೆ ಎಷ್ಟು 1.5 ತಾಸು ತಾನೇ ಇತ್ತು. ನಾವು ಹೋಗಿ 1.5 ತಾಸಿಗೆ ಪ್ರಸಾದ ಸಿಕ್ತು. ಹಾಗೆ ನಮ್ಮ ಮನೆಯವರು ಹಸ್ತೋದಕ್ಕೂ ಮಾಡಿಸ್ಲಿಕ್ಕೆ ಇದು ಮಾಡಿದ್ರು. ಯಾಕಂದ್ರೆ ವಿಧಿಕಂದು ಅನ್ನಪ್ರಾಶನ ಇತ್ತಲ್ಲ, ಹಂಗೆ ಅಂದ್ಕೊಂಡು ಹಸ್ತೋದಕ್ಕೆ ಮಾಡಿಸ್ತಾರೆ ಆಯ್ತಂತೆ ಅಂದು ಅವರು ಇದು ಮಾಡಿಸಿದ್ರು, ರಿಸಿಪ್ಟ್ ಬರೆಸಿದ್ರು. ಅನ್ನಪ್ರಾಶನ ಮಾಡಿಸೋದಿತ್ತಂತೆ ನಾವು ಬೆಳ್ಳಿ ತಟ್ಟಿನೂ ತೊಗೊಂಡು ಹೋಗಿದ್ದೆವು. ಅದರೊಳಗೆ ಮಾಡಿಸ್ತಾರೆ, ಹಾಗೆ ನೀವಿದ್ದ ಗುರುಗಳ ಕಡೆಯಿಂದ ಹಾಕಿಸ್ತಾರೆ, ಹಸ್ತೋದಕ್ಕೆ ಪ್ರಸಾದ ಸಿಗ್ತದ ಅಂತಂದು ಒಯ್ದಿದ್ದೆವು. ಅಲ್ಲಿ ಹೋದ್ಮೇಲೆ ಏನಾಯಿತು, ಸಂಕಲ್ಪದು ಎಲ್ಲ ಮಾಡಿಸ್ತಾರೆ ಅಂತ ಹೇಳಿದರು. ಎಲ್ಲ ಆಯಿತು, ಮಂಗಳಾರತಿ ಅದೆಲ್ಲ 1.5 ತಾಸು ಆಯಿತು. ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ಸಲುವಾಗಿ ನಾವು ಹೋಗಿ ಕೂತಿದ್ದೆವು. ಹಾಗೆ ಅಲ್ಲೇ ವಿಧಿಕಂದು ಸಂಕಲ್ಪ ಮಾಡಿಸ್ತಾರೆ ಅನ್ನಪ್ರಾಶನ ಸಲುವಾಗಿ ಅಂತೇಳಿ ಅವರು ಕೇಳಿದರು, ಏನರ ತಂದಿರೇನು ಬೆಳ್ಳಿ ತಟ್ಟಿ ಅದು ಅಂತೇಳಿ ಇವರು ಕೇಳಿದ್ಮೇಲೆ ಅದೇ ಬೆಳ್ಳಿ ತಟ್ಟಿ ತಂದಿದ್ದು ನಾವು ಅವ್ರಿಗೆ ಕೊಟ್ಟೆ. ನೀವು ಕೂಡ್ತಿರ್ರಿ ಅಲ್ಲೇ ಪ್ರಸಾದಕ್ಕೆ, ಅಲ್ಲೇ ಅದಕ್ಕೆ ಕೊಟ್ಟು ಕಳಿಸ್ತೀವಿ ಅಂತಂದರು. ಹಂಗೆ ಅಂದ್ಕೊಂಡು ಅವ್ರ ಕಡೆ ಬೆಳ್ಳಿ ತಟ್ಟಿ ಕೊಟ್ಟು ನಾವು ಹೋಗಿ ಕೂತೆವು. ಎಲ್ಲ ಪ್ರಸಾದನೂ ಬಡಿಸ್ಬಿಟ್ರು. ಇವ್ರು ಸಂಕಲ್ಪ ಮಾಡಲಿಕ್ಕೂ ಕಾಯ್ಕೊಂಡು ಕೂತಿದ್ರು, ಅವ್ರು ಕೊಡ್ತಾರೇನಂತೆ ಒಂದು. ಬಟ್ ಅವ್ರು ಕೊಡಲಾಗಿದ್ರು. ಮತ್ತು ಹಂಗೆ ಅಂದ್ಕೊಂಡು ಹಾಗೆ ನಾವು ಬಡಿಸಿದ್ದಿದ್ರೊಳಗೆ ಬಾಳೆ ಎಲೆ ಒಳಗೆ ಹಾಗೆ ಸಂಕಲ್ಪ ಮಾಡಿಸ್ಲಿಟ್ಟಿದ್ರು. ಅವರು ಸ್ಟಾರ್ಟ್ ಮಾಡಿದ್ರು ಸಂಕಲ್ಪ ಮಾಡಿಸ್ಲಿಕ್ಕೆ ವಿಧಿಕಾಗ. ಎಲ್ಲ ಆಯಿತು. ಅದರೊಳಗೆ ಮತ್ತು ಮುಹೂರ್ತನೂ ಮಾಡಿಸ್ದೆವು. ಆಮೇಲೆ ಅವ್ರು ಸ್ವಲ್ಪ ತಂದು ಕೊಡಲಿಕ್ಕೆ ಲೇಟ್ ಆಯಿತು. ಬೆಳ್ಳಿ ತಟ್ಟಿ ಒಳಗೆಲ್ಲ ಗುರುಗಳ ಕಡೆಯಿಂದ ಹಾಕಿಸಿ ಇವ್ರಿಗೆ ಹಾಕಿಸ್ಕೊಟ್ಟಿವಿ ಅಂತಂದರು. ಅದು ಆದಮೇಲೆ ಅದೂ ಆಕಿಗೆ ಸ್ವಲ್ಪ ತಿನ್ನಿಸ್ದೆವು. ಅದು ಆಯಿತು. ಅದು ಅಂದ್ರೆ ನೈವೇದ್ಯದಪ್ಲೆ ಎಲ್ಲ ಬಡಿಸ್ಕೊಟ್ಬಿಟ್ಟಿದ್ರು ಅವರು ಬೆಳ್ಳಿ ತಟ್ಟಿ ಒಳಗೆ. ಅದು ಏನು ಮಾಡ್ಬೇಕು ಇವಾಗ, ಎಂಜಲ್ನು ಮಾಡ್ಲಿಕ್ಕಾಗಲ್ಲ ಅಂತೇಳಿ ನಾವು ಹೆಣ್ಣು ಬಾಳೆ ಎಲೆ ಒಳಗೆ ಊಟ ಮಾಡಿದೆವು. ವಿಧಿಕಾ ಅಂತೂ ಅಷ್ಟಂತೂ ಆಕಿ ತಿನ್ನಲ್ಲ. ಎಲ್ಲ ಬಡಿಸ್ಕೊಟ್ಟಿದ್ರು, ಹೋಳ್ಗೆ ಅದು ಎಲ್ಲ ಹಾಕ್ಕೊಟ್ಟಿದ್ರು. ನೈವೇದ್ಯಕ್ಕೆ ಏನು ಹಾಕಿದ್ರು ಅದೆಲ್ಲ ಈಕಿಗೆ ಹಾಕ್ಕೊಟ್ಟಿದ್ರು. ಹಂಗೆ ಅಂದ್ಕೊಂಡು ನಾವು ಇವಾಗ ಊಟ ಸ್ಟಾರ್ಟ್ ಆಗಿತ್ತು. ಮತ್ತು ಅದು ಬೆಳ್ಳಿ ತಟ್ಟಿಯಲ್ಲಿ ಮುಟ್ಟದಂತೆ ಅಂದ್ರೆ ಅದು ಸೈಡಿಗೆ ಅಷ್ಟೇ ವಿಧಿಕಾಗಿ ಸ್ವಲ್ಪ ಅನ್ನ ಮುಹೂರ್ತ ಮಾಡಿಸಿ ಅದು ಸೈಡಿಗೆ ಹಾಗೆ ಎತ್ತಿಟ್ಟಿದ್ದೆವು. ಹಾಗೆ ಮತ್ತು ಗುರುಗಳ ಕಡೆಯಿಂದ ಸಿಕ್ಕಿದ ಪ್ರಸಾದದ ಬಿಟ್ಟು ಬರ್ಲಿಕ್ಕೂ ಆಗಲ್ಲ ಅಂತೇಳಿ ಅದು ಹಾಗೆ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದೆವು. ಈಗ ಬಂದಮೇಲೆ ನಮ್ಗೆ ಅಲ್ಲಿ ಪ್ರಸಾದನೂ ಭಾಳ ಲೇಟಾಗಿತ್ತು. ಹಾಗಾಗಿ ಬಂದಮೇಲೆ ಹಸಿವು ಇರಲಿಲ್ಲ ನಮಗೆ. ಏನು ಮಾಡೋದು ಅಂತ ಅಂದ್ಕೊಂಡು ವಿಹಾನಿಗೆ ಇಷ್ಟು ಹಸಿವಾದ ಅಂತಂದಿದ್ದ, ಇಷ್ಟು ಅದೇ ಪ್ರಸಾದ ತಂದಿದ್ದೆ, ಅದೆಷ್ಟು ತಿಂತೀನಿ ಅಂತಂದು ಅದೆಷ್ಟು ತಿಂದುಬಿಟ್ಟೆ. ನಾವು ಮತ್ತು ಹಬ್ಬ ಅದ ಒಂದು ಟೈಮ್ ಊಟ ಮಾಡ್ಲಿಕ್ಕೆ ಬರಲ್ಲ, ಬಾಯಿ ಮೊಸರು ಮಾಡಬೇಕಂತೆ ಅಂದು ಸ್ವಲ್ಪ ಒಂದೊಂದು ತುಪ್ಪ ತಿಂದೆವು. ಊಟ ಅದೆಲ್ಲ ಆಗ್ಯದ. ಈಗ ಹುಡುಗರು ಇಬ್ಬರು ಮಲ್ಕೊಂಡ್ರು. ವಿಹಾನ್ ಟಿ ವಿ ನೋಡ್ಕೊತ ಮಲ್ಕೊಂಡ್ಬಿಟ್ಟ. ಅವನು ಟಯರ್ಡ್ ಆಗಿಬಿಟ್ಟಿತ್ತು ಅವನಿಗೆ. ವಿಹಾನಿಗೆ ಭಾಳ ಕಾಲು ನೋಯಿಸ್ಲಿತ್ತವಂತೆ ಅಂದು ಜಲ್ದಿ ಮಲ್ಕೊಂಡು ಬಿಟ್ಟಾವ. ವಿಧಿಕಾನು ಮಲ್ಕೊಂಡು ಬಿಟ್ಟಾಳ. ಇವರು ಏನಾಯಿತು ಅಂದ್ರೆ ಮನೆ ಕೆಲಸದವ್ರದ್ದು ಏನು ಕತ್ತಿ ಅಂತಂದ್ರೆ, ಅವರು ನಮ್ಮ ಮನೆ ಮ್ಯಾಲಿನ ಫ್ಲ್ಯಾಟಿಗೆ ಬರ್ತಾರೆ. ಅವ್ರು ನೈಟ್ ಬಾಂಡಿ ತೊಳಿಲಿಕ್ಕೆ. ನಮ್ಮ ಮನೆಗೆ ಮುಂಜಾನೆ ಬಂದು ಹೋಗ್ತಾರೆ. ಅವ್ರ ಮನೆಗೆ 2 ಟೈಮ್ ಬರ್ತಾರೆ ಬಾಂಡಿ ತೊಳಿಲಿಕ್ಕೆ. ಅವ್ರ ಮನೆಗೆ ಬಂದಿದ್ರು ಅವರು. ಪಾಪ ಮುಂಜಾನೆ ಬಂದು ಹೋಗ್ಯಾರಂತ ನಮ್ಮ ಮನೆ ಬೆಲ್ ಮಾಡಿ ಇದು ಮಾಡಿ, ನೀವು ಇರಲಿಲ್ಲ ರೀ ಮೇಡಮ್ ಅಂತಂದ್ರೆ, ಇರಲಿ ಬಿಡುವ ನಾವು ಹೋಗಿದ್ದೆವು, ಹಿಂಗೆ ವೆಯ್ಟ್ ಮಾಡಿದೆವು, ನೀವು ಬರಲಿಲ್ಲ ಹೋಗಿದ್ದೆವು ಅಂತ. ಇಲ್ಲ ಈಗ ಬಂದಿರಲ್ಲ, ನಾ ಈಗ ಮಾಡಿಕೊಡ್ತೀನಿ ಬ್ಯಾಡ್ ಅಂತೇಳಿ ಎಷ್ಟು ಹೇಳಿದ್ರು ಕೇಳಿಲ್ಲ. ಇಲ್ಲ ಈಗ ಇದ್ದೀರಿ, ನಾ ಕಸ ಹೊಡೆದು ಮನೆ ಒರೆಸ್ಕೊಟ್ಟು ಹೋಗ್ತೀನಿ. ಆಯಿತು ಅಷ್ಟೇ, ಅಟ್ಲೀಸ್ಟ್ ಕಸ ಹೊಡೆದು ಬಿಡು, ಮನೆ ಬ್ಯಾಡ್ ಒರೆಸೋದಂದ್ರೆ ಕೇಳಿಲ್ಲ. ಇಲ್ಲ ಏನು ಅದಕ್ಕೇನು ಭಾಳ ಟೈಮ್ ಆಗ್ತಲ್ಲ, ಒಂದು 5 ನಿಮಿಷ ಆಗ್ತದೆ, ನಾ ಒರೆಸ್ಕೊಟ್ಟೆ ಹೋಗ್ತೀನಿ. ಸರಿ ಅಂತ ಅಂದು ಸುಮ್ಮನೆ ಅದು ಕಸ ಹೊಡೆದು ಒರೆಸ್ಕೊಟ್ಟು ಹೋಗಲಿ ಅಂತ ಅಂದು ಆದ್ರೆ ಬಿಡಲಿಲ್ಲ ಅವರು. ಬಾಂಡಿನೂ ಸ್ವಲ್ಪ ಅವರಿಗೆ ಇವೆಷ್ಟು ತೊಳೆದು ಬಿಡ್ತೀನಿ, ನಾ ತೊಳೆದು ಕೊಟ್ಟೆ ಹೋಗ್ತೀನಿ. ಮತ್ತು ನಾಳೆಗೆ ನನಗೆ ಒಂದು ಕಡೆ ಫಂಕ್ಷನ್ಗೆ ಹೋಗೋದದ, ಹಂಗೆ ಅಂದ್ಕೊಂಡು ಬಾಂಡಿ ಮತ್ತು ಈಗ ತೊಳೆದು ಬಿಟ್ರೆ ನನಗೂ ಮುಂಜಾನೆ ಹಗುರ ಆಗ್ತದೆ, ತೊಳೆದು ಕೊಡ್ತೀನಿ ಅಂತ ಕೇಳಲಿಲ್ಲ. ಬ್ಯಾಡ ಅಂತ ಅಂದು ಎಷ್ಟು ಹೇಳಿತಿದ್ದ. ಅವ್ರ ಮನೆಯವ್ರು ಪಾಪ ಫೋನ್ ಮಾಡ್ಲಿತ್ತಿದ್ರು, ನೈಟ್ ಹೋಗಿ ಅಡುಗೆ ಅದು ಮಾಡೋದಿರ್ತದೆ. ನನಗೆ ಚಲೋ ಕಾಣಿಸಲ್ಲ ಪಾಪ ಕೆಲಸದವ್ರಿಗೆ ಅಂದ್ರೆ ಹಂಗೆ ತ್ರಾಸು ಕೊಡೋದು. ನಾ ಅಲ್ಲಿ ಇದ್ದೀನಿ, ಕೇಳಿಲ್ಲ ಅವರು. ಇಲ್ಲರಿ ಏನಿಲ್ಲ, ಇಬ್ಬರು ಸೇರಿ ಮಾಡ್ತೀವಿ, ಜಲ್ದಿ ಆಗ್ತದೆ ಅಂದ್ರೆ ಅವ್ರ ಹುಡುಗರದು ಇಲ್ಲಿರಲ್ಲ, ಇಬ್ಬರೇ ಗಂಡ ಹೆಂಡ್ತಿ ಇರ್ತಾರೆ. ಹಾಗಾಗಿ ಏನೂ ಆಗಲ್ರಿ ಮೇಡಮ್, ಮಾಡಿಕೊಟ್ಟು ಹೋಗ್ತೀನಿ, ನಮ್ಮ ಮನೆಯವರು ಒಂದಾರು ಮುಗಿಸ್ಬಾ ಅಂತ ಅಂದು ಅವ್ರದ್ದು ಯಾರ್ದು ರಿಲೇಟಿವ್ ಮನೆ ಅದಂತ ಅವ್ರ ಮನೆ ಬಾಜುನೇ ಅಲ್ಲೇ ಇರ್ತಾರೆ ಅವರು. ಹೋಗ್ತೀನಿ ನಾ ಸಾವಕಾಶ, ಏನು ಅಷ್ಟು ಲೇಟ್ನೂ ಆಗಿಲ್ಲ, 10 ಆಗ್ಯದ, ಹೋಗ್ತೀವಿ ನಾವು. ಲೇಟಾಗಿ ಇಷ್ಟು ಜಲ್ದಿ ಮಲಗಲ್ಲ, ಲೇಟಾಗಿ ಮಲಗ್ತೀವಿ ಅಂದ್ರೆ ಸರಿ ಅಂತ ಅಂದು ಪಾಪ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಥ್ಯಾಂಕ್ ಯು ಹೇಳಿ ಅವ್ರಿಗೆ ಇಷ್ಟು ಕಳಿಸ್ದೆ. ಅವ್ರು ಹೋದ್ಮೇಲೆ ವಿಧಿಕಾಗ್ನೂ ಸ್ವಲ್ಪ ಗಂಜಿ ಮಾಡ್ಯಾಕಿ ಅಲ್ಲಿ ಅನ್ನ ಮುಹೂರ್ತ ಟೈಮಿಗೆ ತಿಂದಕಿನಿ ಇದ್ದರು, ಮತ್ತೇನು ತಿನ್ನಿಸಿರ್ಲಿಲ್ಲ. ಆಕಿಗೆ ಒಂದು ಸ್ವಲ್ಪ ಗಂಜಿ ಮಾಡಿ ಆಕಿಗೆ ಗಂಜಿ ತಿನ್ನಿಸ್ದೆ. ವಿಹಾನ್ ಅದೇ ಹೇಳಿದ್ಮೇಲೆ ಅದು ನೈವೇದ್ಯದ ಪ್ರಸಾದ ತಂದಿದ್ವಿ, ಅದು ಇಷ್ಟಿಂದ ನಾವು ಸ್ವಲ್ಪ ಒಂದೊಂದು ತುಪ್ಪ ತಿಂದೆವು ಅಷ್ಟೇ. ಆಯಿತು, ಇವತ್ತಿಗೆ
ಇಷ್ಟ ಆಗಿತ್ತು ನನ್ನ ವ್ಲಾಗ್. ದಿನ ಮುಗೀತು, ರಾತ್ರಿ ಆಗ್ಯದ, ಈಗ ಮಲಗಬೇಕು. ನಮಗೂ ಟೈರ್ಡ್ ಆಗ್ಯದ. ಇವತ್ತು ಹಬ್ಬ ಅಂತೇಳಂದೆಲ್ಲ ನಶಿಕ್ನಾಗೆ ಎದ್ದಿದ್ದೆ ನಾನು. ಸ್ವಲ್ಪ ಭಾಳ ಹೈರಾಣ ಆಗ್ಯದ ಇವತ್ತು. ಟ್ರಾವೆಲ್ ಮಾಡಿದ್ರೂ ಸ್ವಲ್ಪ ಹೈರಾಣ ಆಗ್ತಲ್ಲ, ಕೂತು ಕಾರ್ ಒಳಗೆ ಅಂದ್ಕೊಂಡು ಈಗ ನಾನು ರೆಸ್ಟ್ ಮಾಡ್ತೀನಿ, ಮಲಗಬೇಕು. ಅದು ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತು ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಹಾಗೆ ನನ್ನ ವೀಡಿಯೋ ಎಲ್ಲರಿಗೆ ಲೈಕ್ ಆಗ್ಲೈತಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್, ಟೇಕ್ ಕೇರ್. ನಾನು ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಬಾಯ್.